ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ಕಾಂಗ್ರೆಸ್ ಸೇರಿ ವಿಪಕ್ಷಗಳ ವಿರುದ್ಧ ಬಿಜೆಪಿ ಆಕ್ರೋಶ. ಮಹಿಳೆಯರೇ ಬುದ್ಧಿ ಕಲಿಸುವ ಎಚ್ಚರಿಕೆ. ಜನಗಣತಿ ಅಚ್ಚುಕಟ್ಟಾಗಿ ನಿರ್ವಹಿಸಲು ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ಸೂಚನೆ. ದೇಶದ ಜನಗಣತಿ ಕಾರ್ಯ ಮಹತ್ವದ್ದಾಗಿದ್ದು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಲಹೆ. ಕೋಲಾರದಲ್ಲಿ 2.5 ಲಕ್ಷ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿಯಲ್ಲಿ ಘಟನೆ. ಅಬಕಾರಿ ಅಧಿಕಾರಿಗಳ ದಾಳಿ. ಗಾಂಜಾ ಸೇರಿ ಹಲವರ ವಶಕ್ಕೆ. ವಾರ್ತೆಗಳ ವಿವರ. ಬಹು ನಿರೀಕ್ಷಿತ ನಾರಿ ಶಕ್ತಿ ಬಿಲ್ಗೆ ಸಂಸತ್ನಲ್ಲಿ ಸೋಲಾಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳೇ ಎಂಬುದು ಬಿಜೆಪಿ ನೇರ ಆರೋಪ. ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ 33% ಮೀಸಲಾತಿ ಕಲ್ಪಿಸಲು ಯೋಜಿಸಿದ್ದ ಈ ಬಿಲ್ಗೆ ಸೋಲು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು. ಈಗಾಗಲೇ ಹಲವು ಬಾರಿ ಸೋಲು ಕಂಡಿದ್ದ ನಾರಿ ಶಕ್ತಿ ಬಿಲ್ಗೆ ಮತ್ತೆ ಸೋಲಾಗಿದೆ. ನಾರಿ ಶಕ್ತಿ ಬಿಲ್ ಜೊತೆಗೆ ದೇಶದ ಎಲ್ಲ ಕ್ಷೇತ್ರಗಳ ಪುನರ್ ವಿಂಗಡಣೆಯು ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಮುಖ ಉದ್ದೇಶವಾಗಿತ್ತು. ಅದೇ ಕಾರಣಕ್ಕೆ ಸಂಸತ್ ವಿಶೇಷ ಅಧಿವೇಶನವನ್ನು 3 ದಿನಗಳ ಕಾಲ ಕರೆದು ಪ್ರಮುಖ 3 ಬಿಲ್ಗಳನ್ನು ಪಾಸ್ ಮಾಡಲು ಕೇಂದ್ರ ಬಿಜೆಪಿ ಸರ್ಕಾರ ಯೋಜನೆ ರೂಪಿಸಿತ್ತು. ಆದರೆ ವಿಪಕ್ಷಗಳು ಬೆಂಬಲ ನೀಡದ ಕಾರಣ ಈ ಬಿಲ್ಗೆ ಸೋಲಾಗಿದ್ದು, ಇದನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರೆ ಅಶ್ವಿನಿ ಶಂಕರ್, ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಮಹತ್ವದ ನಾರಿ ಶಕ್ತಿ ಬಿಲ್ಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಬೆಂಬಲ ನೀಡದಿರುವುದು ಖಂಡನೀಯ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ನಾರಿ ಶಕ್ತಿ ವಂದನವನ್ನು ತಿರಸ್ಕರಿಸಿದ ಕಾಂಗ್ರೆಸ್ ಪಕ್ಷಕ್ಕೆ. ದೇಶದ ಜನಗಣತಿ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದ್ದು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ನಗರ ವ್ಯಾಪ್ತಿಯ ಚಾರ್ಜ್ ಅಧಿಕಾರಿ ಜಿಎನ್ ಚಲಪತಿ ಹೇಳಿದರು. ದೇಶದ ಜನಗಣತಿ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದ್ದು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ನಗರ ವ್ಯಾಪ್ತಿಯ ಚಾರ್ಜ್ ಅಧಿಕಾರಿ ಜಿಎನ್ ಚಲಪತಿ ಹೇಳಿದರು. ಚಿಂತಾಮಣಿ ನಗರದಲ್ಲಿ ಶನಿವಾರ ಆಯೋಜಿಸಿದ್ದ ಜನಗಣತಿ ಮೇಲ್ವಿಚಾರಕರ ಸಭೆಯಲ್ಲಿ ಮಾತನಾಡಿದ ಅವರು, ಜನಗಣತಿಯಲ್ಲಿ ಸಂಗ್ರಹಿಸುವ ಅಂಕಿ ಅಂಶಗಳ ಆಧಾರದ ಮೇಲೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಮುಂದಿನ 10 ವರ್ಷಗಳ ಕಾಲ ಈಗಿನ ಅಂಕಿ ಅಂಶಗಳ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತದೆ. ಈ ನಿಟ್ಟಿನಲ್ಲಿ ಕರಾರುವಕ್ಕಾಗಿ ಮಾಹಿತಿಗಳನ್ನು ಸಂಗ್ರಹಿಸಬೇಕು ಎಂದು ಮನವಿ ಮಾಡಿದರು. ಜನಗಣತಿಯನ್ನು ಕೇವಲವಾಗಿ ಪರಿಗಣಿಸಬಾರದು. ಎಲ್ಲ ಒಂದು ಕಡೆ ಕುಳಿತು ಮಾಹಿತಿಯನ್ನು ಪಡೆಯಬಾರದು. ಕಡ್ಡಾಯವಾಗಿ ಮನೆ ಮನೆಗೂ ತೆರಳಿ ಮಾಲೀಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಈ ಮಾಹಿತಿಯನ್ನು ಜನಗಣತಿಗೆ ಹೊರತುಪಡಿಸಿ ಬೇರೆ ಯಾವ ಉದ್ದೇಶಗಳಿಗೂ ಬಳಸಿಕೊಳ್ಳುವುದಿಲ್ಲ ಎಂದು ಮನವರಿಕೆ ಮಾಡಬೇಕು ಎಂದು ಸಲಹೆ ನೀಡಿದರು. ಸಾಮಾನ್ಯವಾಗಿ ಬಡವರು, ಕೂಲಿ ಕಾರ್ಮಿಕರು ಕಾಲೋನಿಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಜನರು ದೊರೆಯುತ್ತಾರೆ. ಮನೆಯವರು ಸಿಗಲಿಲ್ಲ ಎಂದು ಅಕ್ಕಪಕ್ಕದವರು ನೀಡಿದ ಮಾಹಿತಿಯನ್ನು ಸಂಗ್ರಹ ಮಾಡಬಾರದು. ಮನೆಯ ಮಾಲೀಕರನ್ನು ಭೇಟಿ ಮಾಡಿ ಅವರಿಂದಲೇ ವಾಸ್ತವಿಕ ಮಾಹಿತಿಯನ್ನು ಪಡೆಯಬೇಕು ಎಂದು ಸೂಚಿಸಿದರು. ಮೇಲ್ವಿಚಾರಕರು ತಮ್ಮ ತಮ್ಮ ವಾರ್ಡ್ ಮತ್ತು ಬ್ಲಾಕ್ಗಳಿಗೆ ಭೇಟಿ ನೀಡಿ ವ್ಯಾಪ್ತಿಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಆಯಾ ವಾರ್ಡ್ ವ್ಯಾಪ್ತಿಯ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳಬೇಕು. ಸುಳ್ಳು, ನಕಲಿ ಮಾಹಿತಿಗಳನ್ನು ನೀಡದ್ದು ಕಂಡುಬಂದರೆ ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಲಾಗುತ್ತದೆ. ಬೇಸಿಗೆ ಕಾಲವಾಗಿರುವುದರಿಂದ ಮೇಲ್ವಿಚಾರಕರು ಮತ್ತು ಗಣತಿದಾರರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಜಿಲ್ಲಾ ಕಚೇರಿಯಿಂದ ತುರ್ತು ಸಭೆ ಕರೆದಾಗ ನಾನು ಸಹ ತುರ್ತು ಸಭೆ ಕರಿಬೇಕಾಗ್ತದೆ. ಆ ಸಂದರ್ಭದಲ್ಲಿ ನೀವು ಸಹ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಬೇಕು.
ಎಲ್ಲಿದ್ರೂ ಹಾಫ್ ಆನ್ ಅವರಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಬಂದು ನೀವು ತಾಲೂಕಲ್ಲಿ 5 ಕಿಲೋಮೀಟರ್ ಸರೌಂಡಿಂಗ್ಸ್ ಅಷ್ಟೇ ನಮ್ಮ ವ್ಯಾಪ್ತಿ, ನಗರಸಭೆ ವ್ಯಾಪ್ತಿ, ಹಳ್ಳಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅರ್ಧ ಗಂಟೆಯಲ್ಲಿ ನೀವು ಬಂದು ಅಸೆಂಬ್ಲಿ ಆಗಬೇಕಾಗ್ತದೆ ಇಲ್ಲೇ. ಇಲ್ಲ ಅಂದರೆ ಲೇಟ್ ನೈಟ್ ಏನಾರು ಆಯ್ತು ಅಂದರೆ ನಾನು ನಿಮಗೆ ಗೂಗಲ್ ಮೀಟ್ ಕರಿತೀನಿ. ಏನು ನಿರ್ದೇಶನ ಜಿಲ್ಲಾಧಿಕಾರಿಗಳಿಂದ ಬರ್ತದೋ ಇಲ್ಲವಾದ್ರೆ ಭಾರತ ಸರ್ಕಾರದಿಂದ ಬರ್ತದೋ ಅದ್ರ ಪ್ರಕಾರ ನಾನು ನಿಮಗೆ ನಿರ್ದೇಶನ ಕಾಲಕ್ಕೆ ಕೊಡ್ತೇನೆ. ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ, ನಿಮ್ಮ ಎನ್ವಿರಾನ್ಮೆಂಟ್ಸ್ ಆರೋಗ್ಯನೂ ನಿಮ್ಮ ಕೈಲಿರ್ತದೆ. ಆದಷ್ಟು ಬಿಸಿಲಿಗೆ ಹೋಗ್ದಂಗೆ ಒಂದು ವಾತಾವರಣ ಸರಿ ಇದ್ದಾಗ ನೋಡಿಕೊಂಡು ಹೋಗಿ. 27ರಿಂದ ಮಳೆ ಬರೋ ಸಂದರ್ಭಗಳಿರೋದ್ರಿಂದ ಆದಷ್ಟು ಬೇಗ ಮುಗಿಸಿ. ಸ್ಲಮ್ಸ್ಗೆ ಪ್ರಿಯಾರಿಟಿ ಕೊಡಿ, ಮುಗಿಸ್ಬಿಡ್ತೀನಿ. ಆಮೇಲೆ ಏನಾದರೂ ನಿಮಗೇನಾದರೂ ಸಮಸ್ಯೆ ಆದರೆ ಯಾವುದೇ ಕಾರಣಕ್ಕೂ ಮುಜುಗರ ಬೇಡ. ನಾವೆಲ್ಲ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿರೋರು. ನೇರವಾಗಿ ನನ್ನ ನಂಬರ್ಗಾದರೂ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನಾನು ಸಿಕ್ಕಲಿಲ್ಲ ಅಂದರೆ ನನ್ನ ಕೇಸ್ ವರ್ಕರ್ ಸುರೇಶ್ ಇರ್ತಾನೆ, ಉಷಾ ಇರ್ತಾರೆ. ಇಲ್ಲಾಂದರೆ ನಾನು ಅಡಿಷನಲ್ ಚಾರ್ಜ್ ಆಫೀಸರ್ ಅಂದ್ಬಿಟ್ಟು ನಾನು ನಮ್ಮ ಎನ್ವೈರ್ಮೆಂಟ್ ಇಂಜಿನಿಯರ್ AWN ಮೋಹನ್ ಅವ್ರನ್ನ ಹಾಕಿರ್ತೀನಿ. ನಮ್ಮ IT ಶಿವು ಅಂತಿರ್ತಾರೆ. ನಿಮಗೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದಾಗ ನಮ್ಮ ITಗೆ ನೀವು ಕನ್ಸಲ್ಟ್ ಮಾಡ್ಬೋದು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 2.5 ಲಕ್ಷ ರು ಮೌಲ್ಯದ ಒಣ ಗಾಂಜಾವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ವ್ಯಕ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 2.5 ಲಕ್ಷ ರು ಮೌಲ್ಯದ ಒಣ ಗಾಂಜಾವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ವ್ಯಕ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಅಬಕಾರಿ ಜಿಲ್ಲಾ ಆಯುಕ್ತೆ ಸೈಯದ್ ಹರ್ಷಿದ್ ಆದೇಶದಂತೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಶೇಖರಣೆ ಮಾಡಿದ್ದ ಒಣಗಾಂಜಾ 3.578 kg ಮತ್ತು 0.976 kg ಒಟ್ಟಾರೆಯಾಗಿ 4.554 kg ಗಾಂಜಾವನ್ನು ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ಆರೋಪಿಗಳಾದ ಶ್ಯಾಮಾನಂದ ಕುಮಾರ್ BN ಗೋಪಾಲ್ ಮಂಡಲ್, ಪ್ರೀತಮ್ ಕುಮಾರ್ BN ಅಶೋಕ್ ಮಂಡಲ್ ಮತ್ತು ಗೌತಮ್ ಕುಮಾರ್ BN ಜನಾರ್ದನ್ ಮಂಡಲ್ ಬಿಹಾರ ರಾಜ್ಯ ಇವರುಗಳ ವಿರುದ್ಧ NDPS ಕಾಯ್ದೆಯಡಿ 1985ರಂತೆ ಮೊಕದ್ದಮೆಯನ್ನು ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಗುಡಿಬಂಡೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಗುಡಿಬಂಡೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮಹನೀಯರ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಪಟ್ಟಣದ ಕೆರೆಯ ಬಳಿ ನೂತನ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗಣ್ಯರು ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೇವಲ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರೆ ಸಾಲದು, ಅವರು ಹಾಕಿಕೊಟ್ಟಿರುವ ಆದರ್ಶದ ಹಾದಿಯಲ್ಲಿ ನಡೆದಾಗ ಮಾತ್ರ ಜಯಂತಿ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ.
ನಮ್ಮ ಕಾಂಗ್ರೆಸ್ ಸರ್ಕಾರವು ದಲಿತರ, ಬಡವರ ಹಾಗೂ ಶೋಷಿತರ ಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದ್ದು ಸಂವಿಧಾನದ ಆಶಯಗಳಂತೆ ಆಡಳಿತ ನಡೆಸುತ್ತಿದೆ ಎಂದರು. ಅಂಬೇಡ್ಕರ್ಗೆ ದೊಡ್ಡ ಹೂವಿನ ಹಾಕಿ ದೊಡ್ಡ ಪಲ್ಲಕ್ಕಿ ಮಾಡೋ ಬದಲು ಅದನ್ನು ಮಾಡೋಣ. ಅದರ ಜೊತೆಗೆ ಅಂಬೇಡ್ಕರ್ ನಡೆದಂತ ದಾರಿಯಲ್ಲಿ ನಡೆದ್ರೆ ನಿಜವಾದ ಗೌರವ ಕೊಡುವಂತ ಅದು ವ್ಯವಸ್ಥೆ. ನಾವೆಲ್ಲರೂ ಇನ್ನಷ್ಟು ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು. ಯಾವತ್ತೂ ಒಬ್ಬ ಮನುಷ್ಯ ಅವಮಾನ ಪಟ್ಟಾಗಲೇ ಏನಾದ್ರೂ ಮೇಲೆ ಸಾಧಿಸ್ಬೇಕು ಅಂತ ಛಲ ಬರೋದು. ಅಂತ ಛಲ ಬಂದಿತ್ತು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ. ಎಲ್ಲ ಜನ ಹೀಯಾಳಿಸ್ತಾ ಇದ್ರು. ಸ್ಕೂಲಲ್ಲಿ ಸರಿಯಾಗಿ ಅವ್ರನ್ನ ಯಾರು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇಲ್ಲ, ಎಲ್ಲದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿ ಸುಮಾರು ವರ್ಷಗಳಿಂದ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳಕ್ಕಲ್ಲ. ನಾನು ಇದೇ ಹಳ್ಳಿಯಲ್ಲಿ ಹುಟ್ಟಿದವನು. ನಾನು ಐ ಥಿಂಕ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದೆ. ನಮ್ಮೂರಲ್ಲೇ ನೋಡ್ತಾ ಇದ್ದೆ. ಪಾಪ ಯಾರಾದ್ರೂ SC ST ಬಂದ್ರೆ ಚೊಂಬಲ್ಲಾಗ್ಲಿ ಗ್ಲಾಸಲ್ಲಾಗ್ಲಿ ನೀರು ಕುಡಿತಾ ಇಲ್ಲ, ಬಾಯಲ್ಲಿ ಇಟ್ಕೋಬೇಕು, ಮೇಲಿಂದ ಉಯ್ತಾ ಇತ್ತು, ಟಚ್ ಆಗ್ಬಾರ್ದು ಅಂತ. ಅಂತ ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಈಗಂತ ಪದ್ಧತಿ ಇಲ್ಲ. 99% ಇದೆ, ಇನ್ನ 1% ಎಲ್ಲ ಇರಬಹುದು, ನಾನಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ದರಿಂದ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾನೆ, ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮುಂದೆ ಬರಬೇಕಾದ್ರೆ ಮೊದಲು ವಿದ್ಯೆ ಕಲಿಯಿರಿ ಅಂತಾರೆ. ನಾವು ವಿದ್ಯೆ ಕಲಿದಾಗ, ನಮ್ಮ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಮ್ಮ ಜೀವನ ಹಸನಾಗಿರಲು ಸಾಧ್ಯ. ಮತ್ತೆ ಇನ್ನೊಂದು ಸಂಘಟನೆ ಅಂತಾನೆ, ನಾವೆಲ್ಲ ಒಂದಾಗಬೇಕು. ಯಾವುದೇ ಒಂದು ಹಕ್ಕು ಪಡೆಯಕ್ಕೆ ನಾವೆಲ್ಲ ಒಂದಾದಾಗ ಆಗುತ್ತೆ. ಹೋರಾಟ, ವಿದ್ಯೆ, ಸಂಘಟನೆ, ಹೋರಾಟ, ಈ 3 ಮಂತ್ರಗಳನ್ನು ಅನುಸರಿಸಿದ್ದು ಡಾಕ್ಟರ್ ಅಂಬೇಡ್ಕರ್. ನಮಗೆಲ್ಲ ಅವರು ಅದನ್ನ ಹೇಳಿದ್ರು. ಈ 3 ಮಂತ್ರಗಳನ್ನು ಯಾರು ಜೀವನದಲ್ಲಿ ಅನುಸರಿಸ್ತಾರೋ ಖಂಡಿತವಾಗ್ಲೂ ಅವರು ಈ ಒಂದು ದೇಶದಲ್ಲಿ ಅಭಿವೃದ್ಧಿ ಸಾಧಿಯಲ್ಲಿ ಸಾಗ್ತೀರಾ ಅಂತ ಅಂಬೇಡ್ಕರ್ ಆ ಮಾತನ್ನು ಹೇಳಿದ್ರು. ನಾವೆಲ್ಲರೂ ಇವತ್ತು ಡಾಕ್ಟರ್ ಅಂಬೇಡ್ಕರ್ ನಡೆದಂತ ದಾರಿಯಲ್ಲಿ ನಡೆಯೋಣ ಅನ್ನೋ ಮಾತನ್ನು ಈ ಸಭೆಯ ಮುಖಾಂತರ ತಮಗೆ ಹೇಳಿ. ಬಳಿಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎನ್ ಸಂಭಂಗಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಗುಡಿಬಂಡೆ ಒಳ್ಳೆಯ ಹೆಸರು ಗಳಿಸಲಿದೆ. ಐತಿಹಾಸಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಾಲೂಕು ಸಾಕಷ್ಟು ಅಭಿವೃದ್ಧಿ ಹೊಂದಲಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದೆ. ಉದ್ಯೋಗ ಖಾತ್ರಿ ಹಾಗೂ ಉಳುವವನೇ ಭೂಮಿಯ ಒಡೆಯದಂತಹ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು. ಒಂದು ದೊಡ್ಡ ಹೆಸರಾದ ಒಂದು ಕಲೆಗಳ ಬೀಡು ಅಂತ ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಬಹಳ ಬುದ್ಧಿವಂತರು ಇರುವಂತಹ ಸ್ಥಳ. ಇಲ್ಲಿರತಕ್ಕಂಥ ಬುದ್ಧಿವಂತರು ಮತ್ತು ಮಾನವೀಯತೆಗೆ ಬಹಳ ಹತ್ರ ಆಗಿರುವಂತ ಜನ ಇವತ್ತು ಇಲ್ಲಿದ್ದಾರೆ. ಯಾಕಂದ್ರೆ ನಾನು ಕೂಡ ಈ ಗುಡಿಬಂಡೆ ತಾಲೂಕಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಯಾಕಂದ್ರೆ ನಾನು ಏಪ್ರಿಲ್ 16ರಿಂದ ಮೇ 15ರವರೆಗೆ ಮಾಹಿತಿ ಸಂಗ್ರಹಣೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಜನಗಣತಿ ಕೈಗೊಳ್ಳಲಿದ್ದಾರೆ. ಜನಗಣತಿಯಿಂದ ದೊರೆಯುವ ದತ್ತಾಂಶ ಸರ್ಕಾರದ ಯೋಜನೆ ರೂಪಿಸಲು ಪೂರಕವಾಗಿವೆ. ಕಾರಣ ಈ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಭಾರತ ಜನಗಣತಿ 2027ಕ್ಕೆ ಸಂಬಂಧಿಸಿ ಸರ್ಕಾರದ ಸುತ್ತೋಲೆಯನ್ವಯ ಬಾಗೇಪಲ್ಲಿ ವ್ಯಾಪ್ತಿಯಲ್ಲಿ ಏಪ್ರಿಲ್ 16ರಿಂದ ಜನಗಣತಿ ಕಾರ್ಯ ಆರಂಭಗೊಳ್ಳಲಿದ್ದು, ಸದರಿ ಜನಗಣತಿ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಶಾಲಾ ಶಿಕ್ಷಕ ವೃಂದದವರು ಮನೆ ಮನೆ ಭೇಟಿ ನೀಡಿ ಮನೆ ಪಟ್ಟಿಯನ್ನು ಮಾಡಲಿದ್ದು, ಸಾರ್ವಜನಿಕರು ಜನಗಣತಿ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಿ ಮಾಹಿತಿ ನೀಡಿರುವುದರಿಂದ ಸಮಾಜದಲ್ಲಿನ ಎಲ್ಲ ಕುಟುಂಬಗಳ ಸ್ಥಿತಿಗತಿ ತಿಳಿಯಲು ಜನಗಣತಿ ಅವಶ್ಯವಾಗಿದೆ ಎಂದರು. ಶುರು ಆಗ್ತಾ ಇದೆ. ಅದೇ ರೀತಿ ಬಾಗೇಪಲ್ಲಿ ಪಟ್ಟಣದ 23 ವಾರ್ಡ್ಗಳಿಂದ 52 ಬ್ಲಾಕ್ಗಳನ್ನು ರಚಿಸಲಾಗಿದ್ದು, 52 ಜನಗಣತಿದಾರರನ್ನು ನಾವು ಈಗಾಗಲೇ ನೇಮಕಾತಿ ಮಾಡಿ ಅದಕ್ಕೆ 9 ಜನ ಸೂಪರ್ವೈಸರ್ಗಳನ್ನು, ಮೇಲ್ವಿಚಾರಕರನ್ನು ನೇಮಕ ಮಾಡಿ ಅವರಿಗೆಲ್ಲ ಸೂಕ್ತ ತರಬೇತಿಗಳನ್ನು ಕೊಟ್ಟು ಈ ಹಿಂದಿನಿಂದ ಪ್ರತಿಯೊಂದು ಮನೆಯನ್ನು ಭೇಟಿ ಮಾಡಿ ಮನೆಗಣತಿ ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ. ಅದಕ್ಕಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ತಮ್ಮ ಮನೆ ಹತ್ರ ಬಂದಾಗ ಅವರಿಗೆ ಕೇಳಿದ ಮಾಹಿತಿಯನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ನೀಡಲು ಕೋರಿದೆ. ಆ ಮಾಹಿತಿಯು
ಕೇಂದ್ರ ಸರ್ಕಾರದ ಅನ್ವಯ ಗೌಪ್ಯವಾಗಿರುತ್ತದೆ, ಯಾರಿಗೆ ಅದಾಗಲಿ ಅದನ್ನು ನಾವು ಪ್ರಕಟಿಸುವಂತಿಲ್ಲ. ಹಾಗಾಗಿ ಯಾವುದೇ ಎದೆಗೊಂದದೆ ಎಲ್ಲರೂ ನಮ್ಮ ಗಣತಿದಾರರು ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ನೀಡಿ ಈ ಜನಗಣತಿ ಕಾರ್ಯ 2027ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕಾರ್ಯಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕಾರ ನೀಡಲು ಕೋರಿದೆ. ಇದರಿಂದ ಈಗ ಜನಗಣತಿ ಕಾರ್ಯ, ಮನೆಗಣತಿ ಮತ್ತು ಈ ಜನಗಣತಿ ಕಾರ್ಯ ಕೈಗೊಳ್ಳೋದ್ರಿಂದ ಎಲ್ಲ ಭಾರತದ ಅಭಿವೃದ್ಧಿಗೆ, ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನೋಟವಾಗಿ ಕೈಗೊಳ್ಳಲು ಅವಕಾಶ ಆಗುತ್ತೆ. ಆದ್ದರಿಂದ ಅಭಿವೃದ್ಧಿ ಯೋಜನೆ ಕೈಗೊಳ್ಳಲು ಡೇಟಾಬೇಸ್ ಕಲೆಕ್ಟ್ ಮಾಡ್ದಂಗೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದನ್ನು ಖಂಡಿತವಾಗ್ಲೂ ಇದಕ್ಕೆ ಸೂಕ್ತ, ನಮ್ಮ ಎಲ್ಲ ಗಣತಿದಾರರಿಗೂ ಯಾವುದೇ ಮುಚ್ಚುಮರೆ ಇಲ್ಲದೆ ಅವರು ಕೇಳುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ಕೊಟ್ಟು ಸಹಕರಿಸಲು ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರನ್ನು ಆಧಾರರಹಿತ ಆರೋಪಗಳ ಮೇಲೆ ವಜಾಗೊಳಿಸಿರುವುದು ಆಘಾತಕಾರಿ ಸಂಗತಿಯಾಗಿದೆ ಎಂದು ನಗರಸಭೆ ಮಾಜಿ ಅಧ್ಯಕ್ಷ BM ಮುಬಾರಕ್ ಬೇಸರ ವ್ಯಕ್ತಪಡಿಸಿದರು. ಕೋಲಾರ ನಗರದಲ್ಲಿ ರಾಯಲ್ಸ್ ಕನ್ನಡ ಜೊತೆ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ BM ಮುಬಾರಕ್, ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಬೀದರ್ನಿಂದ ಕೋಲಾರದವರೆಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಪಕ್ಷಕ್ಕೆ ಆದ್ಯತೆ ನೀಡಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಹಾಗೂ ಅಹಿಂದ ವರ್ಗದವರನ್ನು ಸಂಘಟಿಸಿರುವ ನಜೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯದ 90% ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿ ಕಳೆದ 2023ರ ವಿಧಾನಸಭೆಯ ಚುನಾವಣೆಯಲ್ಲಿ 134 ಸ್ಥಾನಗಳು ಬರಲು ಕಾರಣಕರ್ತರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ಚುಕ್ಕಾಣಿ ಹಿಡಿಯುವಂತೆ ಮಾಡುವ ಜೊತೆಗೆ ಅಹಿಂದ ನಾಯಕ ಸಿದ್ದರಾಮಯ್ಯರವರನ್ನು ಮುಖ್ಯಮಂತ್ರಿಯಾಗುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರನ್ನು ವಜಾ ಮಾಡಿರುವುದು ಮುಸ್ಲಿಂ ಸಮುದಾಯಕ್ಕೆ ಬೇಸರ ತಂದಿದೆ ಎಂದರು. ನೋಡಿ, ಈ ಜಿಲ್ಲೆಯಲ್ಲಿ, 2 ಜಿಲ್ಲೆಯಲ್ಲಿ ನಾನು ಇಡೀ ಕರ್ನಾಟಕದ ಮಾತನಾಡಲಿಕ್ಕೆ ಹೋಗಲ್ಲ. ಈ 2 ಜಿಲ್ಲೆಯಲ್ಲಿ 7 ಸೀಟ್ ಕಾಂಗ್ರೆಸ್ ಬರಬೇಕಂದ್ರೆ ಮೇಜರ್ ರೋಲು ಕೀ ಪರ್ಸನ್ನು ನಜೀರ್ ಅಹಮದ್. ಈ 7 ಜನ ಧರ್ಮ ಆಗ್ತದೆ. ಇವತ್ತು ಅವರಿಗೆ ಒಂದು ಆತ್ಮಸಾಕ್ಷ್ಯ ಹೊಂದಿದ್ರೆ ದಯಮಾಡಿ ಅವರೆಲ್ಲ ಕೂಡ ನಸೀರ್ ಅಹಮದ್ಗೋಸ್ಕರ ಬೆನ್ನಿ ನಿಲ್ಲಬೇಕಾಗ್ತದೆ, ಆತನ ಶಕ್ತಿ ತುಂಬಬೇಕಾಗ್ತದೆ. ಯಾಕಂದರೆ ಆತನ ಶಕ್ತಿನ ನಿಮ್ಗೆ ದಾರಿ ಎರೆದಿದ್ದಾರೆ, ಹಗಲು ರಾತ್ರಿ ಶ್ರಮಪಟ್ಟು ಆತನ ಶಕ್ತಿನ ನಿಮ್ಗೆ ದಾರಿ ಎರೆದಿದ್ದಾರೆ. ತನು ಮನು ಧನ ಎಲ್ಲ ಅರ್ಪಣೆ ಮಾಡಿ ತನ್ನ ಪರ್ಸನಲ್ ಕೆಲಸಗಳನ್ನ ಕೂಡ ಬಿಟ್ಟು ನೀವು ಗೆಲ್ಲಲೇಬೇಕು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ಇಡೀ ಅಲ್ಪಸಂಖ್ಯಾತ ಸಮಾಜವನ್ನು, ದಲಿತ ವರ್ಗವನ್ನು ಕಟ್ಟಿ ಇವತ್ತು ಕಾಂಗ್ರೆಸ್ ವೋಟ್ ಮಾಡಿಸಿದ್ದಾರೆ, ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಇವತ್ತು ನಿಮ್ಮ ಧರ್ಮ ಅಲ್ವಾ, ಆತನಿಗೆ ಏನೋ ಒಂದು ಆಪತ್ತು ಬಂದಿದೆ, ಆತನ ಮೇಲೆ ಅಪಾದನೆ ಬಂದಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ವಾಟ್ ಈಸ್ ನಸೀರ್ ಅಹಮದ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಇವತ್ತು ನೀವು ಡಿಫೈನ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ? MP ಕ್ಯಾಂಡಿಡೇಟ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಮಾಡಿದ್ರಲ್ಲ, ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ ಹೋದ್ರಲ್ಲ. ಇವತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಸೋತಿದ್ದಾನೋ ಗೆದ್ದಿದ್ದಾನೋ, ಆತನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾನೆ ಕಾಂಗ್ರೆಸ್ಸಲ್ಲಿ, ಒಂದು ಜಿಲ್ಲೆಗೆ ಬೆಂಗಳೂರಲ್ಲಿ. ಆತನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಮಾತನಾಡ್ತಾ ಇಲ್ಲ. ದಯವಿಟ್ಟು ನೀವು ಮಾತಾಡಿ. ನೀವು ಯಾವ ಸಮಾಜ ನಿಮಗೆ ಶಕ್ತಿ ಕೊಟ್ಟಿದೆ, ಯಾವ ಸಮಾಜಕ್ಕೆ ನಿಮ್ಗೆ ಬೆನ್ನೆಲುಬಾಗಿ ನಿಂತು ನಿಮ್ಮನ್ನು ಗೆಲ್ಲಿಸಿದೆ, ಆ ಸಮಾಜದ ಕೈ ಹಿಡಿಯಬೇಕು ನೀವು ಅಂತ ಹೇಳಿ ನಾನು ಎಲ್ಲ MLAಗಳನ್ನು ಕೂಡ, ಕೋಲಾರ ಅವ್ರಿರ್ಬೋದು, ಮಾಲೂರು ಅವ್ರಿರ್ಬೋದು, ಬಂಗಾರಪೇಟೆ ಇರ್ಬೋದು, KGF ಇರ್ಬೋದು, ಚಿಂತಾಮಣಿ ಇರ್ಬೋದು, ಪರ್ಟಿಕ್ಯುಲರ್ಲಿ ಚಿಂತಾಮಣಿ ಅವರು ದಯವಿಟ್ಟು ನಸೀರ್ ಅಹಮದ್ ಕಾಂಟ್ರಿಬ್ಯೂಷನ್, ಚಿಂತಾಮಣಿಯಲ್ಲಿ ನಸೀರ್ ಅಹಮದ್ ಇಲ್ಲ ಅಂದರೆ ಗೆಲ್ತಾನೆ ಇರಲಿಲ್ಲ ಅವರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿಯಲ್ಲಿ ಕೆಲ ಬಲಾಢ್ಯರು ಸರ್ಕಾರಿ ಗೋಮಾಳ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಈ ಧಾರೆ ಸಮತಾ ಸೇನೆ ಅಧ್ಯಕ್ಷ ತಿರುಮಲ ಪ್ರಕಾಶ್ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಿಂದ ತನ್ನ ಕುಟುಂಬದ ಸದಸ್ಯರು ದನಕರುಗಳೊಂದಿಗೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಶಿಡ್ಲಘಟ್ಟ ನಗರದ ಪ್ರಜಾಸೌಧ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ತಮಗಾಗಿರುವ ಅನ್ಯಾಯ ಸರಿಪಡಿಸುವ ಜೊತೆಗೆ ಸರ್ಕಾರಿ ಗೋಮಾಳ ರಕ್ಷಿಸಬೇಕೆಂದು ಪ್ರಕಾಶ್ ಒತ್ತಾಯಿಸಿದರು. ಗ್ರಾಮದಲ್ಲಿ ದಲಿತರು ಜೀವನ ನಡೆಸುವುದು ಕಷ್ಟವಾಗಿದೆ. ಕೆಲವು ಬಲಾಢ್ಯರು ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಸರ್ಕಾರಿ ಗೋಮಾಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ.
ಮಾಡಿದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಮಾಡುವರು ಯಾರೂ ಇಲ್ಲದಂತಾಗಿದ್ದು, ಸದನದಲ್ಲಿ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡುವ ಸ್ಥಳೀಯ ಶಾಸಕರು ಕ್ಷೇತ್ರದಲ್ಲಿ ಸರ್ಕಾರಿ ಗೋಮಾಳವನ್ನು ಉಳಿಸಿಕೊಳ್ಳುವ ಜೊತೆಗೆ ದಲಿತರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಮುಖಂಡ ಧಾರೆ ಪ್ರಕಾಶ್ ಸರ್ಕಾರಿ ಗೋಮಾಳ ಉಳಿಸುವ ಸಲುವಾಗಿ ನಡೆಸುತ್ತಿದ್ದ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಚಲಪತಿ, ಕಾಂಗ್ರೆಸ್ ಮುಖಂಡ ನರಸಿಂಹ ಎನ್ಟಿಆರ್, ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಇನ್ನಿತರರು ಬೆಂಬಲ ಸೂಚಿಸಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಶಾಸಕರು ಸರ್ಕಾರಿ ಗೋಮಾಳನ್ನು ಉಳಿಸಬೇಕು ಮತ್ತು ದಲಿತ ಕುಟುಂಬಕ್ಕೆ ರಕ್ಷಣೆ ಒದಗಿಸಿ ಗ್ರಾಮದಲ್ಲಿರುವ ಬಡವರಿಗೆ ನಿವೇಶನವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಗೋಮಾಳದಲ್ಲಿ ಗೋವುಗಳಿಗೂ ಕೂಡ ಪಾದ ಇಲ್ಲದಕ್ಕೆ ಇಲ್ಲದಂತೆ ಆಕ್ರಮಿಸಿಕೊಂಡಿರ್ತಕ್ಕಂಥ ಭೂ ಮಾಲೀಕರಿಂದ ಗೋಮಾಳವನ್ನು ತಡೆದು ನಮ್ಮ ಗೋವುಗಳು ಮೇಯಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಬೇಕೇ ಬೇಕು, ಬೇಕೇ ಬೇಕು. ವರದನಾಯಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳು ಉಳಿಸುವ ಜೊತೆಗೆ ಬಡವರಿಗೆ ನಿವೇಶನ ನೀಡಬೇಕು, ಜೊತೆಗೆ ದಲಿತರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಧಾರೆ ಪ್ರಕಾಶ್ ಎಚ್ಚರಿಸಿದ್ದಾರೆ. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಸತ್ತಿನಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ಕಾಂಗ್ರೆಸ್ ಸೇರಿ ವಿಪಕ್ಷಗಳ ವಿರುದ್ಧ ಬಿಜೆಪಿ ಆಕ್ರೋಶ. ಮಹಿಳೆಯರೇ ಬುದ್ಧಿ ಕಲಿಸುವ ಎಚ್ಚರಿಕೆ. ಜನಗಣತಿ ಅಚ್ಚುಕಟ್ಟಾಗಿ ನಿರ್ವಹಿಸಲು ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ಸೂಚನೆ. ದೇಶದ ಜನಗಣತಿ ಕಾರ್ಯ ಮಹತ್ವದ್ದಾಗಿದ್ದು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಲಹೆ. ಕೋಲಾರದಲ್ಲಿ 2.5 ಲಕ್ಷ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿಯಲ್ಲಿ ಘಟನೆ. ಅಬಕಾರಿ ಅಧಿಕಾರಿಗಳ ದಾಳಿ. ಗಾಂಜಾ ಸೇರಿ ಹಲವರ ವಶಕ್ಕೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.